ಹತ್ತಿರದಲ್ಲೇ ಹೊಸ ಪ್ರವಾಸಿ ತಾಣವೊಂದನ್ನ ಹುಡುಕ್ತಾ ಇದ್ದಾಗ ನಮಗೆ ಸಿಕ್ಕಿದ್ದು ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನ ಸಂಚಯಗಿರಿಯಲ್ಲಿರುವಂತಹ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ಸಂಗ್ರಹಾಲಯ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಎಷ್ಟು ಜನಕ್ಕೆ ತುಳುನಾಡಿನ ಪ್ರಾಚೀನ ಕಾಲದಲ್ಲಿದ್ದಂತಹ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಜನರ ಜೀವನ ಶೈಲಿಗಳಾಗಿರ್ಬೋದು ತಿಳಿದಿದೆ? ಅಥವಾ ನಮ್ಮ ಹತ್ರದಲ್ಲೇ ಒಂದು ರಾಣಿ ಅಬ್ಬಕ್ಕನ ಆರ್ಟ್ ಗ್ಯಾಲರಿ ಇದೆ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಹಾಗಿದ್ರೆ ನಾನು ಇವತ್ತೊಂದು ಹೊಸ ಜಾಗನ ನಿಮಗೆ ತೋರಿಸ್ಕೊಡ್ತೀನಿ. ಈ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರವನ್ನ ಪರಿಚಯ ಮಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಇದ್ದಾರೆ. ಇತಿಹಾಸ ತಜ್ಞರಾಗಿ, ಇತಿಹಾಸ ಪ್ರಾಧ್ಯಾಪಕರಾಗಿ, ಮ್ಯೂಸಿಯಾಲಜಿಸ್ಟ್ ಆಗಿ ಅವರ ಈ ಪರಿಶ್ರಮವನ್ನಾಗಿರ್ಬೋದು, ಇತಿಹಾಸದೆಡೆಗಿನ ಅವರ ಪ್ರೀತಿಯನ್ನು ನಾವು ನಿಜವಾಗ್ಲೂ ಪ್ರಶಂಸೆ ಮಾಡಲೇಬೇಕು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ಸರ್, ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿದರೆ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರ್ತದೆ, ನಿಮ್ಮ ಸಾಕಷ್ಟು ಛಲ ಅದಕ್ಕೆ ಒಂದು ಅಪೇಕ್ಷೆ ಪಟ್ಟಿರ್ತದೆ ಆ ಒಂದು ಮ್ಯೂಸಿಯಂ. ಸೊ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಮೋಟಿವೇಶನ್ ಎಲ್ಲಿಂದ ಬಂತು ಸರ್? ಮೋಟಿವೇಶನ್ ಅಂತಂದರೆ ಈಗ ಅದೇ ಈಗಿನ ಯುವ ಪೀಳಿಗೆ ಏನಿದೆ ಅವರಿಗೆ ಒಂದು ಕಾಲಘಟ್ಟದ ನಮ್ಮ ಈ ಪ್ರದೇಶದ ಒಂದು ಸಾಂಸ್ಕೃತಿಕ ಬದುಕಿನ ಬಗ್ಗೆ, ಚರಿತ್ರೆಯ ಬಗ್ಗೆ, ಪರಂಪರೆಯ ಬಗ್ಗೆ ಕನಿಷ್ಠ ಅರಿವು ಇಲ್ಲ. ನನ್ನ ದೇಶದ ಹಿನ್ನೆಲೆಯ ಬಗ್ಗೆ ಕನಿಷ್ಠ ಅರಿವು ಇಲ್ಲದಿದ್ದರೆ ಆ ಗೌರವ, ಅಭಿಮಾನ, ಆ ಪ್ರೀತಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ಪೀಳಿಗೆಗೆ ನಮ್ಮ ಈ ನೆಲದ ಸಂಸ್ಕೃತಿ ಏನಿದೆ, ಚರಿತ್ರೆ ಏನಿದೆ, ಅದೊಂದು ರೀತಿಯ ಪ್ರೇರಣೆ ಆಗಬೇಕು ಅನ್ನುವಂಥದ್ದು ಉದ್ದೇಶ. ಆ ಕಾರಣಕ್ಕಾಗಿ ರಾಣಿ ಅಬ್ಬಕ್ಕನಂಥ ಒಂದು ಛಲಗಾರ್ತಿ, ಒಂದು ಹಠಗಾರ್ತಿ, ಅದು ಒಂದು ಸಾಧಕೀಯ ಹೆಸರಿನಲ್ಲಿ ಈ ಕೇಂದ್ರವನ್ನು ಕಟ್ಟಿರುವಂಥದ್ದು. ನಾನಂತೂ ಮ್ಯೂಸಿಯಂ ನೋಡೋದಕ್ಕೆ ಕುತೂಹಲದಿಂದ ಇದ್ದೇನೆ. ತಡ ಮಾಡೋದು ಯಾಕೆ, ಹೋಗೋಣ ಬನ್ನಿ. ಒಂದು ರಾಣಿ ಅಬ್ಬಕ್ಕನ ಕುರಿತು ಆಸಕ್ತಿ ಹುಟ್ಟಿದ್ದಾದ್ರೂ ಹೇಗೆ? ಕೇಳಿ ನಾನೊಬ್ಬ ಇತಿಹಾಸ ಅಧ್ಯಾಪಕನಾಗಿದ್ದುಕೊಂಡು ಮಕ್ಕಳಿಗೆ ನಾನು ಯುರೋಪಿನ ಹಿಸ್ಟ್ರಿ, ಮಧ್ಯಪ್ರಾಚ್ಯದ ಹಿಸ್ಟ್ರಿ, ಅಮೇರಿಕಾದ ಹಿಸ್ಟ್ರಿ ಬೋಧನೆ ಮಾಡ್ತೇನೆ. ಆದರೆ ನಮ್ಮ ಕಾಲಡಿಯ ಚರಿತ್ರೆಯ ಬಗ್ಗೆ ಮಕ್ಕಳಿಗೆ ಅರಿವಿಲ್ಲ. ಅದು ಬಹುಶಃ ಅತಿ ಅಗತ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಅಬ್ಬಕ್ಕ 400-500 ವರ್ಷಗಳ ಹಿಂದೆ ತಾಯಿ ಮಗಳು ಇಬ್ಬರೂ ಕೂಡ ಐರೋಪ್ಯರ ವಿರುದ್ಧ ಹೋರಾಟ ಮಾಡಿದವರಲ್ಲಿ ಪ್ರಥಮರು ಅಂತ ನಾವು ಹೇಳಬೇಕು. ಈಗ ಪೋರ್ಚುಗೀಸರು ಪ್ರವೇಶದ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಅವರು ಬಂದರೂ ಕೂಡ ಇಲ್ಲಿಯ ಸ್ಥಳೀಯ ಅರಸರ ಕಚ್ಚಾಟ ಜಗ್ಗಾಟ ನೋಡಿಕೊಂಡು ಇದರ ಲಾಭ ಪಡೆಯಬಹುದು ಅನ್ನುವಂಥ ಆಲೋಚನೆಯಿಂದ ಸ್ಥಳೀಯ ಅರಸರಿಂದ, ದೇಶೀಯ ಅರಸರಿಂದ ಕಪ್ಪ ವಸೂಲಿ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ಅಬ್ಬಕ್ಕ ಕೊಡೋದಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂತಂದರೆ ಎಲ್ಲೋ ಸಾವಿರಾರು ಮೈಲಿ ದೂರದಿಂದ ವ್ಯಾಪಾರಕ್ಕಾಗಿ, ಅವರ ಅನುಕೂಲಕ್ಕಾಗಿ ಬಂದವರು ನಮ್ಮ ಸ್ಥಳೀಯರಿಂದ ಏನು ಕಪ್ಪ ವಸೂಲಿ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ಐರೋಪ್ಯರ ವಿರುದ್ಧ, ಅಂದರೆ ಪೋರ್ಚುಗೀಸರ ವಿರುದ್ಧ ಧ್ವನಿ ಎತ್ತಿದವಳು ರಾಣಿ ಅಬ್ಬಕ್ಕ. ಧ್ವನಿ ಎತ್ತಿದ್ದು ಮಾತ್ರ ಅಲ್ಲ, ಬಹುಶಃ ಕೈ ಹಿಡಿದ ಗಂಡನ ಬೆಂಬಲ ಇಲ್ಲದೆ, ನೆರೆಯ ಅರಸರ ಸಹಕಾರ ಇಲ್ಲದೆ, ಏಕಾಂಗಿಯಾಗಿಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಹೋರಾಟ ಮಾಡಿ ಪೋರ್ಚುಗೀಸರು ಈ ನೆಲದಿಂದ ಕಾಲು ಕೀಳು ಹಾಗೆ ಮಾಡಿದವಳು ರಾಣಿ ಅಬ್ಬಕ್ಕ. ಆ ಘಟನೆ ನಡೆದಿರುವಂಥದ್ದು 1618ರಲ್ಲಿ. ಸೊ ಹಾಗಾಗಿ ಈಗ ಅಬ್ಬಕ್ಕನನ್ನು ಮುಂದಿಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಜನ ಸ್ಥಳೀಯ ಚರಿತ್ರೆಯ ಅರಿವನ್ನು ಹೊಂದಿರಬೇಕು ಅನ್ನೋ ಕಾರಣಕ್ಕಾಗಿ ಅಬ್ಬಕ್ಕನ ಹೆಸರಿಟ್ಟರು. ಈಗ ಅಬ್ಬಕ್ಕ ಅಂದ ತಕ್ಷಣಕ್ಕೆ ಒಂದಷ್ಟು ಗೊಂದಲ. ಈ ಚೌಟ ರಾಜಮನೆತನದಲ್ಲಿ ಸುಮಾರು 5 ಜನ ಅಬ್ಬಕ್ಕಂದ್ರೆ ಉಲ್ಲೇಖ ಬರ್ತದೆ. 5 ಜನ? ಹೌದು. ಉಲ್ಲಾಳದಿಂದ ಆಡಳಿತ ಮಾಡಿದಂತಹ ರಾಣಿಯರಲ್ಲಿ ಹಿರಿಯ ಅಬ್ಬಕ್ಕ ಮತ್ತು ಕಿರಿಯ ಅಬ್ಬಕ್ಕ ನಮಗೆ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ರು, ಇಬ್ಬರು ತಾಯಿ ಮಗಳು. ಸರ್, ಇಲ್ಲೆಲ್ಲ ಅಬ್ಬಕ್ಕ ರಾಣಿಯ ಮುಖಗಳನ್ನು ಗಮನಿಸಿದ್ರೆ ಅವರ ನಿಜವಾದ ಫೋಟೋ ನಿಮಗೇನಾದ್ರು ಸಿಕ್ಕಿತ್ತು ಅಥವಾ ಇದಕ್ಕೆ? ಈಗ ಇಲ್ಲಿ ನಾವು ಹಿರಿಯ ಹಬ್ಬಕ್ಕ ಕಿರಿಯ ಹಬ್ಬಕ್ಕ ಇಬ್ಬರನ್ನು ಸೇರಿಕೊಂಡು ನಾವು ಆ ಒಂದು ಕಲಾವಿದರಿಗೆ ಇಬ್ಬರು ಹಬ್ಬಕ್ಕಂದ್ರೆ ಕತೆ ಹೇಳಿರುವಂಥದ್ದು. ಒಬ್ಬೊಬ್ಬ ಅವರಿಗೆ ತೋಚಿದ ರೀತಿಯಲ್ಲಿ ಆ ಕಲ್ಪನೆಯನ್ನು ಹೊರ ಹಾಕಿದ್ದಾರೆ. ಇದೀಗ ಲಕ್ಷ್ಮಪ್ಪ ಬಂಗರಸನನ್ನ ನಮ್ಮ ರಾಣಿ ಹಬ್ಬಕ್ಕ, ಕಿರಿಯ ಹಬ್ಬಕ್ಕ ಮದುವೆ ಆಗುವಂಥ ಒಂದು ಸಂದರ್ಭ, ಮದುವೆಯ ಸಂದರ್ಭ ನೋಡಿ. ಇಲ್ಲಿ ಅಕ್ಕಿ ಮುಡಿ ಇದೆ, ಎಣ್ಣೆ ಭರಣಿ ಇದೆ. ಹಬ್ಬಕ್ಕನಿಗೆ ಪರರಾಷ್ಟ್ರದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು. ಮುಖ್ಯವಾಗಿ ಪರ್ಷಿಯಾ ಇರ್ಬೋದು, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಇಲ್ಲಿಂದ ವಸ್ತುಗಳನ್ನು ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಕಪ್ಪ ಕೊಡೋ ವಿಚಾರದಲ್ಲಿ ಗಂಡ ಹೆಂಡರ ನಡುವೆ ಸಂಘರ್ಷ, ಜಗಳ. ನೋಡಿ, ಅಬ್ಬಕ್ಕನ ಒಂದು ಆಯುಧ ಅಂತ ಹೇಳಿದರೆ ಇಷ್ಟೇ. ನೋಡಿ ಅಲ್ಲಿ ನೋಡಮ್ಮ, ಈ ತೆಂಗಿನ ಗರಿಯ ತೂಟೆ ಮತ್ತೆ ದೋಣಿ, ನಾಡದೋಣಿ. ಇಷ್ಟನ್ನೇ ಇಟ್ಕೊಂಡವರು ಪೋರ್ಚುಗೀಸರ ವಿರುದ್ಧ
ಪೀತು ದಲ್ಲಾವಲ್ಲೆಯ ಬಗ್ಗೆ ನಾನು ಹೇಳ್ತೇನೆ. ಅವನೊಬ್ಬ ವಿದೇಶಿ ಪ್ರವಾಸಿಗ. ಅವ ಏನು ರಾಣಿಯ ಬಗ್ಗೆ ಅವನ ಆ ಒಂದು ಪ್ರವಾಸಿ ಕಥನದಲ್ಲಿ ಉಲ್ಲೇಖ ಮಾಡಿದ್ದಾನೆ, ಅದನ್ನು ಆಧಾರವಾಗಿಟ್ಟುಕೊಂಡು ಒಂದು ಕಾಲ್ಪನಿಕ ಚಿತ್ರ ಇದು, ನಿಜ ಚಿತ್ರ ಅಲ್ಲ. ಆ ಕಾಲಕ್ಕೆ ಹಬ್ಬಕ್ಕನ ಫೋಟೋ ತೆಗೆಯುವ ಅಥವಾ ಒಂದು ತೈಲ ಚಿತ್ರ ಮಾಡುವ ವ್ಯವಸ್ಥೆ. ಹಬ್ಬಕ್ಕ ಉಳ್ಳಾಳದಂಥ ಒಂದು ಸಣ್ಣ ಪ್ರಾಂತ್ಯದ ರಾಣಿ, ಅವಳು ಭಾರಿ ಒಂದು ಆರ್ಥಿಕ ಬಲ ಇದ್ದವಳು ಅಲ್ಲ. ಅವಳಲ್ಲಿ ಇದ್ದದ್ದು ಅಂತಂದರೆ ಛಲ, ಎದೆಗಾರಿಕೆ ಅಥವಾ ಉತ್ತಮ ಆಲೋಚನೆಗಳು, ಉತ್ತಮ ಗುಣಗಳು. ಸರ್, ಇಷ್ಟೆಲ್ಲ ಮಾಡಿರೋ ಒಂದು ರಾಣಿ ಅಬ್ಬಕ್ಕನ ಒಂದು ಇತಿಹಾಸ ನಮ್ಮ ಇತಿಹಾಸದ ಪುಟದಲ್ಲಿ ಎಲ್ಲೋ ಒಂದು ಕಡೆ ಮರೆಯಾಗಿರುವುದಕ್ಕೆ, ಅವಿತು ಹೋಗಿರೋದಕ್ಕೆ ಕಾರಣ ಏನಿರ್ಬೋದು? ನಾವು ಶಾಸನಾಧಾರಿತವಾದದ್ದೇ ಚರಿತ್ರೆ ಅಂತೇಳಿ ನಂಬಿಕೊಂಡು ಬಂದವರು. ಇದಕ್ಕೆ ಆಧಾರ ಎಂತ? ಅಲ್ಲಿ ಶಾಸನದಲ್ಲಿ ಉಂಟು. ಶಾಸನದಲ್ಲಿ ಉಲ್ಲೇಖ ಮಾಡದೇ ಇದ್ರೆ ಅದು ಚರಿತ್ರೆ ಅಲ್ವಾ? ಹಾಗೆ ಇಲ್ಲಿ ಹಬ್ಬಕ್ಕ ಪಾಪ ಸಾಮಾನ್ಯ ಒಂದು ಉಳ್ಳಾಳದಂಥ ಸಣ್ಣ ಪ್ರದೇಶದ ರಾಣಿ, ಅವಳಿಗೆ ನೀವು ನೂರಾರು ಶಾಸನ ಬರೆದಾಗಲಿಲ್ಲ. ಅವಳಿಗೆ ಒಂದು ಕೋರ್ಟ್ ಹಿಸ್ಟೋರಿಯನ್ ಅಂತ ಇರಲಿಲ್ಲ, ಹೌದಾ? ಈಗ ಹಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಮಾಹಿತಿಗಳು ನಮಗೆ ಸಿಗುವುದು ವಿದೇಶಿ ದಾಖಲೆಗಳಿಂದ, ಅಥವಾ ಜನಪದರು ಅವಳ ಬಗ್ಗೆ ನೆನಪಿಟ್ಟುಕೊಂಡು ಇವತ್ತಿಗೂ ಆಡುವಂಥ ಮಾತುಗಳು. ಈಗ ಮೇಲೆ ಗ್ಯಾಲರಿ ನೋಡಿದ್ರಲ್ಲ, ಹಬ್ಬಕ್ಕನಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಇದು ತುಳು ಬದುಕು ವಸ್ತು ಸಂಗ್ರಹಾಲಯ ಅಂತೇಳಿ. ಅಂದರೆ ಇಲ್ಲಿ ನಾವು ತುಳುವರು ತುಳುನಾಡಿನಲ್ಲಿ ಬಳಕೆ ಮಾಡಿದಂತಹ ಭೌತಿಕ ವಸ್ತುಗಳನ್ನು ಒಂದು ಸಂರಕ್ಷಣೆ ಮಾಡಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಇತಿಹಾಸ ಅಂದ ತಕ್ಷಣಕ್ಕೆ ನಾವು ಶಾಸನಾಧಾರಿತವಾದದ್ದು ಇತಿಹಾಸ ಅಂತ ಹೇಳುವುದಿದೆ. ಇಲ್ಲಿ ಹಾಗಲ್ಲ, ಇಲ್ಲಿ ವಸ್ತು ಆಧಾರಿತ ಚರಿತ್ರೆ. ಒಂದು ವಸ್ತುವನ್ನು, ತುಳುವರು ಬಳಕೆ ಮಾಡಿರತಕ್ಕಂತಹ ಸಾಮಾನ್ಯ ಒಂದು ವಸ್ತುವನ್ನು ನೀವು ಮಾತಾಡಿಸಿದರೂ ಕೂಡ ಅದು ಅದರ ಕಥೆಯನ್ನು ಹೇಳ್ತದೆ. ಒಂದು ಪ್ರದೇಶದ ಸಾಂಸ್ಕೃತಿಕ ಚಿತ್ರಣವನ್ನು ಆ ವಸ್ತು ನಿಮ್ಮ ಮುಂದೆ ತೆರೆದಿಡ್ತದೆ. ತುಳುನಾಡಿನ ಒಂದು ಸಂಸ್ಕೃತಿ ಆಗಿರ್ಬೋದು, ಅಥವಾ ಒಂದು 500ರಿಂದ 600 ವರ್ಷಗಳ ಹಿಂದೆಯೋ ಅಥವಾ ಆಗಿನ ಕಾಲದಲ್ಲಿ ಆ ಜನರ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಅವರ ಜೀವನ ಶೈಲಿ ಹೇಗಿತ್ತು, ಅಥವಾ ವೀರ ರಾಣಿ ಅಬ್ಬಕ್ಕನ ಒಂದು ಜೀವನ ಕಥೆ ಆಗಿರ್ಬೋದು, ಇದು ಎಲ್ಲದರ ಕೂಡ ಒಂದು ಪರಿಚಯ ಆಗಿರ್ಬೋದು, ಅರ್ಥಪೂರ್ಣ ಮಾಹಿತಿಯನ್ನು ನಾವಿವತ್ತು ಪಡ್ಕೊಂಡ್ವಿ. ಅದಲ್ಲದೆ ಇದೊಂದು ಶೈಕ್ಷಣಿಕವಾಗಿಯೂ ಆಗಿರ್ಬೋದು, ಅಥವಾ ಇತಿಹಾಸ ಪ್ರಿಯರಿಗಾಗಿರ್ಬೋದು ಒಂದು ಸೂಕ್ತ ತಾಣವಾಗಿದ್ದು, ಅಥವಾ ನೀವೇನಾದರೂ ಮಕ್ಕಳ ಜೊತೆ ವೀಕೆಂಡಲ್ಲಿ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಒಂದು ಜಾಗ ನಿಮಗೆ ಖಂಡಿತವಾಗ್ಲೂ ಸೂಕ್ತ ಅನ್ನಿಸ್ತದೆ. ಇದಿಷ್ಟೇ ಅಲ್ಲದೆ ನಮ್ಮ ಒಂದು ಇತಿಹಾಸ, ತುಳುನಾಡಿನ ಒಂದು ಇತಿಹಾಸ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರನಾದರೂ ಒಮ್ಮೆ ಆದರೂ ನೀವು ಈ ಮ್ಯೂಸಿಯಮ್ಮಿಗೆ ಖಂಡಿತವಾಗ್ಲೂ ಭೇಟಿ ಕೊಡಲೇಬೇಕು. ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲೇನಾದರೂ ಇತಿಹಾಸಕ್ಕೆ ಅಥವಾ ಚರಿತ್ರೆಗೆ ಸಂಬಂಧಪಟ್ಟಂತಹ ವಸ್ತುಗಳಿದ್ದರೆ ಒಂದು ಅದನ್ನು ಪ್ರಿಸರ್ವ್ ಮಾಡಿ ಅಥವಾ ಈ ಥರ ಮ್ಯೂಸಿಯಮ್ಮಿಗೆ ಕೊಡಿ. ಅದು ಬಿಟ್ಟು ಸುಮ್ಮನೆ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ. ಕ್ಯಾಮ್ರಾ ಪರ್ಸನ್ ಶ್ರುತಾ ಜೈನ್ ಜೊತೆಗೆ ಅರ್ಚನಾ ಭಟ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.